ನಾನ್ ದಿನಾಲು ಮಧ್ಯಾಹ್ನ ಪೆಟ್ರೋಲ್ ಬಂಕ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇವ್ರ ಹತ್ರನೇ ಬಂದ್ ಹಣ್ಣು ತಗೊಂಡ್ ಹೋಗ್ತೀನಿ. ನಾನ್ ಕೊಡೋದು ಬರೀ 50 ರೂಪಾಯಿ ಅಷ್ಟೇ, ಆದ್ರೆ ಆ ತಾಯಿ ಕೊಡೋದು 100 ರೂಪಾಯಿ ಹಣ್ಣುಗಳನ್ನ. ಎಷ್ಟೋ ಸಲ ಹಣ್ಣು ತಗೊಂಡಾಗ ನನ್ನ ಹತ್ರ ದುಡ್ಡು ಇರ್ತಾ ಇರ್ಲಿಲ್ಲ, ಆದ್ರೂ ಕೂಡ ಆ ತಾಯಿ ದುಡ್ಡು ಎಲ್ಗ ಹೋಗುತ್ತೆ ಬಿಡಪ್ಪ, ಫಸ್ಟ್ ನೀನ್ ಹಣ್ಣು ತಿನ್ನು ಅಂತ ಹೇಳ್ತಾ ಇದ್ರು. ಎಷ್ಟು ಒಳ್ಳೆ ಮನ್ಸಲ್ವಾ ಇವ್ರದ್ದು. ಅದೇ ನಾವು ನೀವುಗಳು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಏನಾದ್ರು ಹೋಗಿ ಹಣ್ಣುಗಳನ್ನ ತಗೊಂಡು ದುಡ್ಡಿಲ್ಲ ಅಂದ್ರೆ ಫ್ರೀ ಆಗಿ ಕೊಡ್ತಾರಾ? ಸತ್ರು ಕೊಡಲ್ಲ. ಅದಕ್ಕೆ ದೊಡ್ಡವ್ರು ಹೇಳಿದಾರೆ, ದುಡ್ಡಿರೋರು ದೊಡ್ಡವ್ರಲ್ಲ, ಒಳ್ಳೆ ಮನ್ಸಿದ್ದವ್ರೆ ದೊಡ್ಡವ್ರ ಅಂತ. ನನಗಷ್ಟೇ ಅಲ್ಲ, ಇವ್ರ ಹತ್ರ ಬರೋ ಪ್ರತಿಯೊಬ್ಬರಿಗೂ ಇವರು ತುಂಬಾ ಕಡಿಮೆ ಬೆಲೆಯಲ್ಲಿ ಹಣ್ಣುಗಳನ್ನ ಕೊಡ್ತಾರೆ. ಆದಷ್ಟು ಇವ್ರ ಹತ್ರ ಬಂದಿರೋ ಎಲ್ಲಾ ಜನಗಳ ಹತ್ರನು ಇವರು ತುಂಬಾ ಅಂದ್ರೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಅದಕ್ಕೆ ನೀವೇನಾದ್ರೂ ಎರ್ಮರಸ್ ಕಡೆ ಬಂದ್ರೆ ಈ ತಾಯಿ ಹತ್ರನೇ ಬಂದು ಹಣ್ಣುಗಳನ್ನ ತಗೊಳ್ಳಿ. ಶ್ರೀಮಂತರ ಹತ್ರ ಎಷ್ಟೇ ದುಡ್ಡಿದ್ರು ಅವರು ಮನ್ಸಿಂದ ಶ್ರೀಮಂತರಾಗಕ್ಕಾಗಲ್ಲ. ಬಡವ್ರ ಹತ್ರ ದುಡ್ಡು ಇಲ್ಲ ಅಂದ್ರೂ ಕೂಡ ಅವ್ರ ಹತ್ರ ಇರೋ ಒಳ್ಳೆ ಗುಣದಿಂದ ಇವರು ಖಂಡಿತ ಶ್ರೀಮಂತರಾಗ್ತಾರೆ. ನಮ್ಮ ಎರ್ಮರಸ್ ಬೈಪಾಸ್ ಹತ್ರ ಇರೋ ಇಂಡಿಯನ್ ಪೆಟ್ರೋಲ್ ಬಂಕ್ ಅಪೋಸಿಟ್ ಈ ತಾಯಿಯ ಹಣ್ಣಿನ ಅಂಗಡಿ ಇದೆ. ನೀವೇನಾದ್ರೂ ಈ ಕಡೆ ಬಂದ್ರೆ ಈ ತಾಯಿ ಹತ್ರನೇ ಹಣ್ಣು ತಗೊಂಡೋಗಿ. ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.